ಗಾಯ್ಸ್ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಮೂವಿ ನೇಮ್ ಬಂದ್ಬಿಟ್ಟು ಡಾಮಿನಿಕ್ ದಿ ಲೇಡೀಸ್ ಪರ್ಸ್ ಅಂತ. ಈ ಮೂವಿ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರು. ಫಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ಪೋಸ್ಟರ್ನ ಅನ್ಸಿರೋದನ್ನ ತೋರಿಸ್ತಾರೆ. ಅದರಲ್ಲಿ ಸ್ಕಿಲ್ ಹೆಲ್ಪರ್ ಬೇಕಾಗಿದ್ದಾರೆ ಅಂತ ಬರ್ದಿರುತ್ತೆ. ಅದನ್ನು ನೋಡಿ ವಿಕ್ಕಿ ಅನ್ನೋ ಹುಡುಗ ಅಲ್ಲಿಗೆ ಹೋಗ್ತಾನೆ. ಅವಾಗ ಅಲ್ಲಿ ನಮ್ಮ ಹೀರೋ ಇರ್ತಾನೆ. ಅವನು ವಿಕ್ಕಿನ ನೋಡಿ ಏನು ಅಂತ ಕೇಳ್ತಾನೆ. ನಮ್ಮ ಹೀರೋ ಹೆಸರು ಬಂದು ಡಾಮಿನಿಕ್ ಅಂತ. ಅದಕ್ಕೆ ವಿಕ್ಕಿ ಇಂಟರ್ವ್ಯೂಗೆ ಬಂದಿದ್ದೀನಿ ಅಂತಾನೆ. ಆಗ ಡಾಮಿನಿಕ್ ಅವನ್ನ 2 ನಿಮಿಷ ನೋಡಿ ನೀನು ಸೆಲೆಕ್ಟ್ ಆಗಿದೆ ಅಂತ ಹೇಳ್ತಾನೆ. ಇವತ್ತು ನಿನ್ನ ಮೊದಲನೇ ದಿನ, ಒಂದು ಕೇಸ್ ಸಿಕ್ಕಿದೆ, ಬಾ ಸಾಲ್ವ್ ಮಾಡೋಣ ಅಂತ ಈಚೆ ಕರ್ಕೊಂಡು ಬರ್ತಾನೆ. ಬಂದು ಹೋಟೆಲ್ನಲ್ಲಿ ಟಿಫನ್ ಮಾಡಕ್ ಹೋಗ್ತಾರೆ. ಆಗ ವಿಕ್ಕಿ ನನ್ನ ಒಂದು ಪ್ರಶ್ನೆ ಕೇಳ್ದೇನೆ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಸರ್ ಅಂತ ಕೇಳ್ತಾನೆ. ಆಗ ಡಾಮಿನಿಕ್, ನಿನ್ನ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಇದೆ ಅಂದ್ರೆ ನೀನು ರಾತ್ರಿ ಲೇಟಾಗಿ ಮಲ್ಕೋತೀಯ, ಅಂದ್ರೆ ನೀನು ನಿನ್ನ ಕೆಲಸ ಮುಗಿಯೋವರೆಗೂ ನಿದ್ದೆ ಮಾಡಲ್ಲ. ನೀನು ನಿನ್ನ ಬ್ಯಾಗ್ ಮೇಲೆ ಏರ್ಪೋರ್ಟ್ ಟ್ಯಾಗ್ ಇದೆ ಅಂದ್ರೆ ನೀನು ರೀಸೆಂಟ್ ಆಗಿ ಯಾವುದೋ ಒಂದು ಫಾರಿನ್ ಟ್ರಿಪ್ ಮುಗಿಸ್ಕೊಂಡ್ ಬಂದಿದೀಯ. ಇನ್ನು ನಿನ್ನ ಕೈ ಮೇಲೆ ಫ್ರೆಂಚ್ ಟ್ಯಾಟೂ ಇದೆ ಅಂದ್ರೆ ನೀನು ಬ್ರೆಜಿಲ್ ಅಥವಾ ಪೋರ್ಚುಗಲ್ ಹೋಗಿರ್ಬೋದು. ಇನ್ನು ನಿನ್ನ ಬಟ್ಟೆ ನೋಡಿದ್ರೆ ಬ್ರಾಂಡೆಡ್ ಇದಾವೆ ಅಂದ್ರೆ ನೀನು ಸ್ವಲ್ಪ ರಿಚ್ ಇದೆ, ನಿಂಗೆ ಫೈನಾನ್ಷಿಯಲ್ ಇಶ್ಯೂ ಏನೂ ಇಲ್ಲ. ನೀನು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಕಮ್ಮಿ, ಕೇವಲ ಈ ಕೆಲಸ ಅಂದರೆ ನಿನಗಿಷ್ಟ, ಅದಕ್ಕೆ ನನ್ನ ಜೊತೆ ಜಾಯ್ನ್ ಆಗಿದೆಯಾ. ನಿನ್ನ ಸೆಲೆಕ್ಟ್ ಮಾಡೋಕೆ ಇದೊಂದೇ ಕಾರಣ ಅಲ್ಲ, ಆ್ಯಕ್ಚುಲಿ ಬೆಳಗ್ಗೆ ನನ್ನ ಕಾರ್ ಪಂಚರ್ ಆಯಿತು, ನಿನ್ನ ಹತ್ರ ಬೈಕ್ ಇದೆ, ಅದಕ್ಕೆ ನಿನ್ನ ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ತಾನೆ. ಈಗ ನಾವು ನಿನ್ನ ಬೈಕ್ ಮೇಲೆ ಹೋಗಿ ಕೇಸ್ ಸಾಲ್ವ್ ಮಾಡೋಣ ಅಂತ ಹೇಳ್ತಾನೆ. ಡಾಮಿನಿಕ್ ಅಬ್ಸರ್ವೇಷನ್ ನೋಡಿ ವಿಕ್ಕಿ ಶಾಕ್ ಆಗ್ತಾನೆ. ಸರ್, ನೀವು ಹೇಳಿದ್ದು ಎಲ್ಲ ಸರಿ ಇದೆ, ಆದರೆ ಟ್ಯಾಟೂನ ನಾನು ಗೋವಾದಲ್ಲಿ ಹಾಕ್ಸಿದ್ದು ಅಂತಾನೆ. ನಾನು ಸ್ವಲ್ಪ ದಿನದಲ್ಲಿ ಕೆನಡಾ ಹೋಗ್ತಾ ಇದ್ದೀನಿ, ಅದಕ್ಕೆ ಮುಂಚೆ ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ನಾನು ನಿಮ್ಮ ಜಾಬಲ್ಲಿ ಜಾಯ್ನ್ ಆದೆ, ಯಾಕಂದರೆ ನನಗೆ ಇನ್ವೆಸ್ಟಿಗೇಷನ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾನೆ. ಬಾ ಕೇಸ್ ಇದೆ ಅಂತ ಬಸ್ ಸ್ಟಾಪ್ಗೆ ಕರ್ಕೊಂಡು ಬರ್ತಾನೆ. ಒಬ್ಬ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಆವಾಗ ಒಬ್ಬ ವ್ಯಕ್ತಿ ಡಾಮಿನಿಕ್ ಡಿಕ್ಕಿ ಹೊಡಿತಾನೆ, ಪರ್ಸ್ ಕೆಳಗಡೆ ಬೀಳುತ್ತೆ. ಅದನ್ನ ಡಾಮಿನಿಕ್ ಎತ್ತಿ ಕೊಡ್ತಾನೆ. ವೆಯ್ಟ್ ಮಾಡ್ತಿರೋ ವ್ಯಕ್ತಿ ಹೆಸರು ಸುಮನ್. ಅವನು ಅಲ್ಲಿ ಬಂದಾಗ ಅವರು ಅವನ್ನ ಫಾಲೋ ಮಾಡ್ತಾರೆ. ಸುಮನ್ ಒಂದು ಹೋಟೆಲ್ ರೂಮ್ ಒಳಗೆ ಹೋಗ್ತಾನೆ. ಅವಾಗ ಡಾಮಿನಿಕ್ ವಿಕ್ಕಿಗೆ, ನಾನು 15 ಮಿನಿಟ್ಸಲ್ಲಿ ಬಂದಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಕಾನ್ಸ್ಟೇಬಲ್ ಸುಧಾಕರ್ಗೆ ರೆಡ್ ಅಂತ ಹೇಳು ಕೋಡ್ ವರ್ಡ್ ಅವ್ರಿಗೆ ಅರ್ಥ ಮಾಡ್ಕೊತಾರೆ ಅಂತ ಹೇಳ್ತಾನೆ. ಡಾಮಿನಿಕ್ ಒಳಗೆ ಹೋಗ್ತಾನೆ. ಇಲ್ಲಿ ಸುಮನ್ ಒಂದು ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಆಗ ಡಾಮಿನಿಕ್ ಅವರ ವಿಡಿಯೋ ಮಾಡ್ತಾನೆ. ನಿನ್ನ ಹೆಂಡತಿ ಮಲ್ಲಿಕಾ ನಿನ್ನ ಅಫೇರ್ ಕಂಡುಹಿಡಿಯಲು ನನ್ನ ಅಪಾಯಿಂಟ್ ಮಾಡಿದ್ದಾರೆ, ಈಗ ಈ ವಿಡಿಯೋನ ನಿನ್ನ ಹೆಂಡತಿಗೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಆಗ ಸುಮನ್, ಹಣ ಬೇಕಾದ್ರೆ ತಗೋ, ನನ್ನ ಹೆಂಡತಿಗೆ ಈ ವಿಷಯ ಹೇಳ್ಬೇಡ ಅಂತ ಹೇಳ್ತಾನೆ. ಆಗ ಡಾಮಿನಿಕ್ ಅವನ ಹತ್ರ ಹಣ ತಗೊಂಡು ಬಂದುಬಿಡ್ತಾನೆ. ಅಲ್ಲಿಂದ ಬಂದಮೇಲೆ ಡಾಮಿನಿಕ್ ಅವರ ಫ್ರೆಂಡ್ಗೆ ಕಾಲ್ ಮಾಡಿ ಆಗಿದ್ದೆಲ್ಲ ಹೇಳ್ತಾನೆ. ಆಗ ಅವನ ಫ್ರೆಂಡು, ಈ ಥರ ಮಾಡಿದ್ದೆಲ್ಲ ಮಲ್ಲಿಕಾ ಗೊತ್ತಾದರೆ ನಿನಗೆ ಕೆಟ್ಟ ಹೆಸರಾಗಲ್ವಾ ಅಂತ ಕೇಳಿದಾಗ ಡಾಮಿನಿಕ್, ಮಲ್ಲಿಕಾ ಯಾರು ಅಂತಲೇ ಗೊತ್ತಿಲ್ಲ ನನಗೆ, ಅವನ ಮೇಲೆ ಡೌಟ್ ಇತ್ತು, ಜಸ್ಟ್ ನಾಟಕ ಮಾಡಿದೆ, ವರ್ಕೌಟ್ ಆಯಿತು, ಹಾಗೆ ನನಗೆ ದುಡ್ಡು ಸಿಕ್ತು ಅಂತ ಹೇಳ್ತಾನೆ. ಡಾಮಿನಿಕ್ ಒಬ್ಬ ಮಹಿಳೆ ಮನೇಲಿ ರೆಂಟ್ಗೆ ಇರ್ತಾನೆ. ಡಾಮಿನಿಕ್ ಹತ್ತಿರ ಸರಿಯಾದ ಕೇಸ್ ಇಲ್ಲದ ಕಾರಣ ಅವನು ರೆಂಟ್ ಕೂಡ ಕಟ್ಟಿರೋಲ್ಲ. ಡಾಮಿನಿಕ್ ಮನೆಯ ಓನರ್ ಹೆಸರು ಮಾಧುರಿ ಅಂತ. ಅವರ ಹತ್ತಿರ ಹೋಗಿ ಮಾತನಾಡ್ತಿರುವಾಗ ಅವರು, ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಅಲ್ಲಿ ನನಗೆ ಒಂದು ಪರ್ಸ್ ಸಿಕ್ತು, ಈ ಪರ್ಸ್ ಯಾರ್ದು ಅಂತ ಕಂಡಿಡಿ ಅಂತ ಹೇಳ್ತಾರೆ. ಅದಕ್ಕೆ ಡಾಮಿನಿಕ್, ನನ್ನ ಹತ್ರ ದೊಡ್ಡ ಕೇಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ಸಣ್ಣ ಪುಟ್ಟ ಕೇಸ್ನ ನಾನು ಹ್ಯಾಂಡ್ಲ್ ಮಾಡಲ್ಲ ಅಂತ ಹೇಳ್ತಾನೆ. ಆಗ ಮಾಧುರಿ, ಈ ಕೇಸ್ ಸಾಲ್ವ್ ಮಾಡಿದ್ರೆ ನೀನು ನನಗೆ ಕೊಡಬೇಕಾಗಿರೋ ಹಳೆ ರೆಂಟು 3 ಮಂತ್ಸ್ದು ಮತ್ತು ಈ ಮಂತ್ದು ಸೇರಿ 4 ಮಂತ್ದು ನಿನ್ನ ರೆಂಟ್ನ ಮಾಫಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇಂಥ ಆಫರ್ ಯಾರಾದ್ರು ಬಿಡ್ತಾರಾ ಅಂತ ಡಾಮಿನಿಕ್ ಕೇಸ್ನ ಒಪ್ಕೊಂತಾನೆ. ಡಾಮಿನಿಕ್ ಆ ಪರ್ಸ್ ತಗೊಂಡು ತನ್ನ ರೂಮ್ಗೆ ಹೋಗ್ತಾನೆ. ಪರ್ಸ್ ಓಪನ್ ಮಾಡಿದಾಗ ಸ್ವಲ್ಪ ಹಣ, ಒಂದು ಚೈನ್ ಸಿಗುತ್ತೆ, ಜೊತೆಗೆ ಒಂದು ಮೆಮೊರಿ ಕಾರ್ಡ್ ಸಿಗುತ್ತೆ. ಆ ಮೆಮೊರಿ ಕಾರ್ಡ್ ಸಿಸ್ಟಮ್ಗೆ ಹಾಕಿ ಓಪನ್ ಮಾಡಿದ್ರೆ ಅದು ಓಪನ್ ಆಗಲ್ಲ, ಯಾಕಂದರೆ ಅದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಆ ಪರ್ಸ್ನಲ್ಲಿ ಒಂದು ಪೇಪರ್ ತುಂಡು ಇರುತ್ತೆ, ಅದನ್ನೆಲ್ಲ ಜೋಡಿಸಿದಾಗ ಅದು ಬ್ಯಾಂಕ್ ಲೋನ್ ಫಾರ್ಮ್ ಆಗಿರುತ್ತೆ. ಆಗ ಡಾಮಿನಿಕ್ ಅವನು ಗೊತ್ತಿರೋ ಒಬ್ಬ ಬ್ಯಾಂಕ್ ಮ್ಯಾನೇಜರ್ಗೆ ಕಾಲ್ ಮಾಡ್ತಾನೆ. ಆ ಮ್ಯಾನೇಜರ್, ಸ್ವಲ್ಪ ಟೈಮ್ ಕೊಡು ಹೇಳ್ತೀನಿ ಅಂತ ಹೇಳ್ತಾನೆ. ಡಾಮಿನಿಕ್ ಈ ಮ್ಯಾನೇಜರ್ಗೂ ಕೂಡ ಸ್ಕ್ಯಾಮ್ ಮಾಡಿರ್ತಾನೆ, ಅದಕ್ಕೆ ಅವನು ಭಯದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾನೆ. ಆ ಡಾಕ್ಯುಮೆಂಟ್ ಪೂಜಾ ಅನ್ನೋ ಹುಡುಗಿದಾಗಿರುತ್ತೆ. ಆಗ ಡಾಮಿನಿಕ್ ವಿಕ್ಕಿನ ಕರ್ಕೊಂಡು ಪೂಜಾ ಮನೆಗೆ ಬರ್ತಾನೆ. ಇಲ್ಲಿ ಡಾಮಿನಿಕ್ಗೆ ರಮ್ಯಾ ಅನ್ನೋ ಹುಡುಗಿ ಸಿಗ್ತಾಳೆ. ಇಲ್ಲಿ ಡಾಮಿನಿಕ್ ರಮ್ಯಾಗೆ, ನಾನು ಪೂಜಾನ ಹುಡುಕ್ತಾ ಇದ್ದೀನಿ, ಆಕೆ ಪರ್ಸ್ ನನಗೆ ಸಿಕ್ಕಿದೆ, ಆಕೆಗೆ ಪರ್ಸ್ ಕೊಡಬೇಕು ಅಂತ ಹೇಳ್ತಾನೆ. ಆಗ ರಮ್ಯಾ, ಸರ್, ನಾವು 4 ದಿನದಿಂದ ಪೂಜಾನ ಹುಡುಕ್ತಾ ಇದ್ದೀವಿ, ಆಕೆ ಕಾಣೆಯಾಗಿ ಆಗ್ಲೇ 4 ದಿನ ಕಳೀತು, ಆಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೂಜಾ ಮಿಸ್ಸಿಂಗ್ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆಗ ಡಾಮಿನಿಕ್ ಒಳಗೆ ಹೋಗಿ ಪೂಜಾ ಫೋಟೋಸ್ನ ನೋಡ್ತಾನೆ. ಡಾಮಿನಿಕ್ ರಮ್ಯಾಗೆ, ಪೂಜಾಗೆ ಬಾಯ್ ಫ್ರೆಂಡ್ ಇದ್ರಾ ಅಂತ ಕೇಳ್ತಾನೆ. ಆಗ ರಮ್ಯಾ, ಆಕೆ ಕೆಲವು ವರ್ಷಗಳ ಹಿಂದೆ ಕಾರ್ತಿಕ್ ಅನ್ನೋ ಹುಡುಗನ ಲವ್ ಮಾಡ್ತಿದ್ಲು, ಆದರೆ ಅವರಿಬ್ಬರ ನಡುವೆ ಜಗಳ ಆಗಿ ಬ್ರೇಕಪ್ ಆಗಿತ್ತು. ಆದರೆ ಸ್ವಲ್ಪ ದಿನಗಳ ಹಿಂದೆ ಹಾಲ್ವಿನ್ ಅನ್ನೋ ಹುಡುಗ ಆಕೆಯನ್ನು ಫಾಲೋ ಮಾಡ್ತಿದ್ದ, ಆಕೆ ಮಿಸ್ ಆಗೋ ಮುಂಚೆ ಆತ ಪೂಜಾಗೆ ವಾರ್ನಿಂಗ್ ಕೊಟ್ಟಿದ್ದ, ಆದರೆ ಪೂಜಾ ಕಾರ್ತಿಕ್ನ ಭೇಟಿ ಆಗ್ತೀನಿ ಅಂತ ಹೋದವಳು ಪತ್ತೆ ಇಲ್ಲ ಅಂತ ಹೇಳ್ತಾಳೆ. ಆಗ ಡಾಮಿನಿಕ್, ನಿನಗೆ ಕಾರ್ತಿಕ್ ಅಡ್ರೆಸ್ ಗೊತ್ತಿದೆಯಾ ಅಂತ ಕೇಳ್ತಾನೆ. ಆಕೆ ಗೊತ್ತಿಲ್ಲ,
ಅಂತ ಹೇಳ್ತಾಳೆ. ಡಾಮಿನಿಕ್ ವಿಕಿನ ಕರ್ಕೊಂಡು ಮನೆಗೆ ಬರ್ತಾನೆ. ಇಲ್ಲಿ ಡಾಮಿನಿಕ್ ಮನೆ ಓನರ್ ಮಾಧುರಿ ಇರ್ತಾಳೆ. ನೀನು ಹೇಳಿದ ಹಾಗೆ ನಾನು ಪೂಜಾನ ಹುಡುಕಿದ್ದೀನಿ, ಆದ್ರೆ ಆಕೆ 4 ದಿನದಿಂದ ಮಿಸ್ ಆಗಿದ್ದಾಳೆ. ಪೊಲೀಸರು ಸಹ ಆಕೆಯನ್ನು ಹುಡುಕ್ತಾ ಇದ್ದಾರೆ. ನನ್ನ ಕೆಲಸ ಮುಗೀತು ಅಂತ ಹೇಳ್ತಾನೆ. ಆಗ ಮಾಧುರಿ, ನೋಡಿ ನೀನು ಆಕೆ ಜೊತೆ ಏನಾಯ್ತು ಅಂತ ಕಂಡು ಹಿಡಿದ್ರೆ ಬರೀ ನಿನ್ನ ರೆಂಟ್ ಅಲ್ಲ, ನೀನು ನನಗೆ ಕೊಡಬೇಕಾಗಿದ್ದ ಸಾಲ ಕೂಡ ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾಳೆ. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಮಾಧುರಿ ಮಗ ಕೂಡ ಮಿಸ್ ಆಗಿರ್ತಾನೆ. ಅದಕ್ಕೆ ಆಕೆ ಪೂಜೆಗೆ ಏನಾಯ್ತು ಅಂತ ತಿಳ್ಕೋಬೇಕು ಅನ್ಕೋತಾಳೆ. ಆಗ ಡಾಮಿನಿಕ್ ಸರಿ ಅಂತ ಒಪ್ಕೊತಾನೆ. ಆದರೆ ಅಲ್ಲಿ ಡಾಮಿನಿಕ್ ವೈಫ್ ತನ್ನ ಹಸ್ಬೆಂಡ್ ಜೊತೆ ಬರ್ತಾಳೆ. ಇವರು ಫಾರಿನ್ ಟ್ರಿಪ್ ಹೋಗ್ತಿರ್ತಾರೆ. ಅದಕ್ಕೆ ಇವರು ತಮ್ಮ ನಾಯಿನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಡಾಮಿನಿಕ್ ಹತ್ರ ಬಿಡೋಕ್ಕೋಸ್ಕರ ಬಂದಿರ್ತಾರೆ. ಡಾಮಿನಿಕ್ ಮತ್ತು ಅವರ ವೈಫ್ಗೆ ಡೈವರ್ಸ್ ಆಗಿರುತ್ತೆ. ಈಗ ಡಾಮಿನಿಕ್ ಪೂಜಾನ ಹುಡ್ಕೋದನ್ನ ಸ್ಟಾರ್ಟ್ ಮಾಡ್ತಾರೆ. ಅವರು ಮೊದಲು ಆಲ್ವಿನ್ನ ಹುಡುಕ್ತಾರೆ. ಇವರಿಗೆ ಆಲ್ವಿನ್ ಸಿಗ್ತಾನೆ. ಡಾಮಿನಿಕ್ ಆಲ್ವಿನ್ಗೆ ನೀನು ಪೂಜಾ ಹಿಂದೆ ಹೇಗೆ ಬಿದ್ದಿದೆ ಅಂತ ಕೇಳ್ತಾನೆ. ಆಗ ಅಲ್ಲೇ ಇದ್ದ ಆಲ್ವಿನ್ ಫ್ರೆಂಡ್ಸ್ ಮತ್ತು ಡಾಮಿನಿಕ್ ನಡುವೆ ಫೈಟ್ ನಡೆಯುತ್ತೆ. ಆಗ ಅಲ್ಲೇ ಇದ್ದ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಆಲ್ವಿನ್ ಅಂಡ್ ಫ್ರೆಂಡ್ಸ್ ಅಲ್ಲಿಂದ ಓಡೋಗ್ತಾರೆ. ಪೊಲೀಸರು ಡಾಮಿನಿಕ್ ಮತ್ತು ವಿಕ್ಕಿನ ಅರೆಸ್ಟ್ ಮಾಡ್ತಾರೆ. ಸ್ಟೇಷನ್ನಲ್ಲಿ ಪೊಲೀಸರು ವಿಕ್ಕಿಗೆ ಡಾಮಿನಿಕ್ ಫೇಕ್ ಸರ್ಟಿಫಿಕೇಟ್ ತೋರಿಸಿ ಡಿಪಾರ್ಟ್ಮೆಂಟಲ್ಲಿ ಜಾಯ್ನ್ ಆಗಿದ್ದ, ಅದಕ್ಕೆ ಅವನು ಡ್ಯೂಟಿಯಿಂದ ತೆಗೆದು ಹಾಕಿದ್ದಾರೆ, ನೀನು ಅವನ ಜೊತೆ ಸೇರಿಕೊಂಡು ನಿನ್ನ ಲೈಫ್ನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಮಾಧುರಿ ಬಂದು ಡಾಮಿನಿಕ್ ಮತ್ತು ವಿಕ್ಕಿನ ಬಿಡಿಸ್ತಾಳೆ. ಈಗ ಇವರು ಮನೆಗೆ ಬಂದಾಗ ಅದೇ ಮೆಮೊರಿ ಕಾರ್ಡ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಅದರಿಂದ ಏನಾದರೂ ಕ್ಲೂ ಸಿಗ್ಬೋದು ಅನ್ಕೋತಾರೆ. ಆದರೆ ಅದರ ಪಾಸ್ವರ್ಡ್ ಗೊತ್ತಿರಲ್ಲ. ಅದಕ್ಕೆ ಅವರು ಬೇರೆ ಬೇರೆ ಪಾಸ್ವರ್ಡ್ ಹಾಕಿ ಟ್ರೈ ಮಾಡ್ತಾರೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಮಾಧುರಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಪೂಜಾ 1 2 3 ಅಂತ ಪಾಸ್ವರ್ಡ್ ಹಾಕ್ತಾಳೆ. ಅದು ಓಪನ್ ಆಗ್ಬಿಡುತ್ತೆ. ಬಟ್ ಅದರಲ್ಲಿ ಪೂಜಾ ಫೋಟೋಸ್ ಇರುತ್ತೆ, ಒಂದೇ ಒಂದು ಕಾರ್ತಿಕ್ ಫೋಟೋ ಇರಲ್ಲ. ಅದರಲ್ಲಿ ಒಂದು ವಿಡಿಯೋ ಕಾರ್ತಿಕ್ ರೆಕಾರ್ಡ್ ಮಾಡಿರ್ತಾನೆ, ಆದರೆ ಅದರಲ್ಲಿ ಅವನು ಕಾಣಿಸ್ತಾ ಇರಲ್ಲ. ಆ ವಿಡಿಯೋದಲ್ಲಿ ಇರೋ ಸೌಂಡ್ನ ನೀಟಾಗಿ ಕೇಳಿದಾಗ ಯಾವುದೋ ಊರಿನ ಲೈಬ್ರರಿ ಓಪನಿಂಗ್ ಮೈಕ್ನಲ್ಲಿ ಹೇಳ್ತಾ ಇರೋದು ಕೇಳಿಸುತ್ತೆ. ಅದು ಯಾವ ಊರು ಅಂತ ಹುಡುಕಿದಾಗ ಅದು ಮುನ್ನಾರ್ ಅಂತ ಗೊತ್ತಾಗುತ್ತೆ. ಡಾಮಿನಿಕ್ ವಿಕ್ಕಿ ಜೊತೆ ಮುನ್ನಾರ್ಗೆ ಹೋಗ್ತಾನೆ. ಅಲ್ಲಿ ಪೂಜಾ ಕಾರ್ತಿಕ್ ವಿಡಿಯೋ ರೆಕಾರ್ಡ್ ಮಾಡಿದ್ದ ಲಾಡ್ಜ್ಗೆ ಹೋಗ್ತಾರೆ. ಅಲ್ಲಿ ಪೂಜಾ ಕಾರ್ತಿಕ್ ಸ್ಟೇ ಆಗಿದ್ದ ರೂಮ್ ಚೆಕ್ ಮಾಡ್ತಾರೆ. ಜೊತೆಗೆ ರಿಜಿಸ್ಟರ್ನಲ್ಲಿ ಚೆಕಿಂಗ್ ಡೀಟೇಲ್ಸ್ ತೆಗಿಸ್ತಾರೆ. ಅದರಲ್ಲಿ ಪೂಜಾ ಅಡ್ರೆಸ್ ಇರುತ್ತೆ, ಆದರೆ ಕಾರ್ತಿಕ್ ಅಡ್ರೆಸ್ ಇರಲ್ಲ. ಆದರೆ ಅದರಲ್ಲಿ ಇದ್ದ ಪೇಮೆಂಟ್ ಡೀಟೇಲ್ಸ್ ಇಂದ ಡಾಮಿನಿಕ್ ಮತ್ತೆ ಮ್ಯಾನೇಜರ್ಗೆ ಹೆಲ್ಪ್ ತಗೊಂಡು ಕಾರ್ತಿಕ್ ಬ್ಯಾಂಕ್ ಡೀಟೇಲ್ಸ್ ಇಂದ ಅವನ ಅಡ್ರೆಸ್ ಜೊತೆ ಅವನು ಎಲ್ಲಿ ಕೆಲಸ ಮಾಡ್ತಿದ್ದ ಅಂತ ತಿಳ್ಕೊತಾರೆ. ಮೊದಲು ಡಾಮಿನಿಕ್ ವಿಕ್ಕಿ ಜೊತೆ ಕಾರ್ತಿಕ್ ಮನೆಗೆ ಹೋಗ್ತಾನೆ. ಅಲ್ಲಿ ಕಾರ್ತಿಕ್ ತಂಗಿ ನಂದಿತಾ ಇರ್ತಾಳೆ. ಆದರೆ ಇಲ್ಲಿ ಡಾಮಿನಿಕ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಕಾರ್ತಿಕ್ ಡಿಸೆಂಬರ್ 31, 2021 ಕಾಣಿಸ್ತಾ ಇಲ್ಲ ಅಂತ. ಅದನ್ನು ಕೇಳಿ ಡಾಮಿನಿಕ್ ಶಾಕ್ ಆಗೋಗ್ತಾನೆ. ಹಾಗಾದರೆ ಪೂಜಾ ಕಾರ್ತಿಕ್ನ ಮೀಟ್ ಮಾಡೋಕ್ಕೆ ಎಲ್ಲಿಗೆ ಹೋದ್ಲು ಅಂತ ಡೌಟ್ ಶುರು ಆಗುತ್ತೆ. ಡಾಮಿನಿಕ್ ಕಾರ್ತಿಕ್ ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸಿದಾಗ ಎಲ್ಲರೂ ಕಾರ್ತಿಕ್ನ ನೋಡಿ 3 ವರ್ಷ ಆಯಿತು, ಅವನು ಕಾಣೆ ಆದಮೇಲೆ ನಂದಿತಾ ಇಲ್ಲಿ ಬಂದ್ಲು ಅಂತ ಹೇಳ್ತಾರೆ. ನಂದಿತಾ ಮುಂಚೆ ಕೋಲ್ಕತ್ತಾ ಅಲ್ಲಿ ಇರ್ತಾಳೆ. ಇವಾಗ ಕಾರ್ತಿಕ್ ಕಾಣೆಯಾದ ಟೈಮಿಂದ ಮುನ್ನಾರಿಗೆ ಬಂದಿರ್ತಾಳೆ. ನಂದಿತಾ ಒಬ್ಳು ಡ್ಯಾನ್ಸರ್ ಆಗಿರ್ತಾಳೆ. ಅವತ್ತು ಒಂದು ಫಂಡ್ ರೈಸರ್ ಫಂಕ್ಷನ್ ಅಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾಳೆ. ಅಲ್ಲಿಗೆ ಡಾಮಿನಿಕ್ ಹೋಗಿರ್ತಾನೆ. ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಡಾಮಿನಿಕ್ ನಂದಿತಾ ಮತ್ತು ಅವಳ ಫ್ರೆಂಡ್ನ ಮನೆಗೆ ಬಿಡೋಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಇಬ್ರು ರೌಡಿಗಳು ಕಾರಿಗೆ ಅಡ್ಡ ಬರ್ತಾರೆ. ಅವರಿಗೆ ಸ್ವಲ್ಪ ದುಡ್ಡು ಕೊಡ್ಬೇಕಾಗಿರುತ್ತೆ. ಅದಕ್ಕೆ ಅವರು ನಂದಿತಾಗೆ ಹಿಂಸೆ ಕೊಡ್ತಾ ಇರ್ತಾರೆ. ಇದು ಗೊತ್ತಾಗಿ ಡಾಮಿನಿಕ್ ಇಬ್ಬರು ರೌಡಿಗಳಿಗೂ ಹೊಡೆದು ಓಡಿಸ್ತಾನೆ. ಅವ್ರು ಮನೆಗೆ ಬರ್ತಾರೆ. ಮನೇಲಿ ನಂದಿತಾ ಡಾಮಿನಿಕ್ಗೆ ನೀವು ಪೊಲೀಸ್ ಆಗಿದ್ರಿ ಅಂತ ಕೇಳ್ತಾಳೆ. ಡಾಮಿನಿಕ್, ಹೌದು ನಾನು ಮೊದಲು ಪೊಲೀಸ್ ಆಗಿದ್ದೆ. ನನಗೆ ನನ್ನ ಕೆಲಸ ಅಂದರೆ ತುಂಬ ಇಷ್ಟ ಇತ್ತು. ಆದರೆ ನನಗೊಂದು ಪ್ರಾಬ್ಲಮ್ ಇದೆ. ಅದೇನೆಂದರೆ ನಾನು ಕಲರ್ ಬ್ಲೈಂಡ್, ನನಗೆ ರೆಡ್ ಕಲರ್ ಕಾಣಲ್ಲ. ಒಂದು ಕೇಸ್ನಲ್ಲಿ ನಾನು ಕಾರ್ ಕಲರ್ ರಾಂಗ್ ಹೇಳಿದ್ದಕ್ಕೆ ನಾನು ಫೇಕ್ ಮೆಡಿಕಲ್ ರಿಪೋರ್ಟ್ನಿಂದ ಜಾಬ್ ತೊಗೊಂಡಿದ್ದೀನಿ ಅಂತ ಗೊತ್ತಾಗಿ ನನ್ನ ಕೆಲಸದಿಂದ ತೆಗೆದುಬಿಟ್ರು ಅಂತ ಹೇಳ್ತಾನೆ. ಈಗ ಡಾಮಿನಿಕ್ ಮಾಧುರಿ ಮತ್ತು ವಿಕ್ಕಿಗೆ ನಮಗೆ ಕಾರ್ತಿಕ್ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕಾದ್ರೆ ಅವನ ಪೂರ್ತಿ ಕುಂಡಲಿ ಬೇಕು ನಮಗೆ ಅಂತ ಹೇಳ್ತಾನೆ. 6ನೇ ದಿನ ಡಾಮಿನಿಕ್ ಕಾರ್ತಿಕ್ ಕೆಲಸ ಮಾಡ್ತಿದ್ದ ಆಫೀಸ್ಗೆ ಹೋಗ್ತಾನೆ. ಇಲ್ಲಿ ಡಾಮಿನಿಕ್ ಕಾರ್ತಿಕ್ ಬಾಸ್ ಪ್ರಕಾಶ್ಗೆ ಕಾರ್ತಿಕ್ ಬಗ್ಗೆ ಕೇಳ್ತಾನೆ. ಆಗ ಪ್ರಕಾಶ್, ಕಾರ್ತಿಕ್ ಒಬ್ಬ ಬೆಸ್ಟ್ ಎಂಪ್ಲಾಯರ್ ಆಗಿದ್ದ, ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದ, ಅವನು ನಮ್ಮ NGOಗಳಲ್ಲಿ ಬರುವ ಕೇಸ್ಗಳನ್ನ ಡೀಲ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಆಗ ಡಾಮಿನಿಕ್ ಯಾವ ಥರದ ಕೇಸು ಅಂತ ಕೇಳ್ತಾನೆ. ಆಗ ಪ್ರಕಾಶ್, ಆಕ್ಚುಲಿ ಲಾಯರ್ ಫೀಸ್ ತುಂಬ ಜಾಸ್ತಿ ಇರುತ್ತೆ, ಅದನ್ನು ಸಾಮಾನ್ಯ ಜನರಿಗೆ ಪೇ ಮಾಡೋಕ್ಕೆ ಆಗಲ್ಲ. ಆಗ ನಮ್ಮ NGO ಕಡೆಯಿಂದ ನಾವು ಆ ಕೇಸ್ಗಳನ್ನು ಫ್ರೀಯಾಗಿ ವಾದ ಮಾಡ್ತೀವಿ ಅಂತ ಹೇಳ್ತಾನೆ. ಕಾರ್ತಿಕ್, ಲಾಸ್ಟ್ ಟೈಮ್ ನಿಮ್ಗೆ ಯಾವಾಗ ಭೇಟಿಯಾಗಿದ್ದು ಅಂತ ಡಾಮಿನಿಕ್ ಕೇಳ್ತಾನೆ. ಆಗ ಪ್ರಕಾಶ್, ಅವನು ಕೊನೆ ಬಾರಿ ಡಿಸೆಂಬರ್ 31ಕ್ಕೆ ರಿಸೈನ್ ಕೊಡಕ್ಕೆ ಬಂದಿದ್ದ ಅಂತ ಹೇಳ್ತಾನೆ. ಅವತ್ತೇ ಲಾಸ್ಟ್ ಅವನನ್ನು ನೋಡಿದ್ದು ಅಂತ ಹೇಳ್ತಾನೆ. ಡಾಮಿನಿಕ್ ಅಲ್ಲಿಂದ ಕಾರ್ತಿಕ್ ಇರ್ತಿದ್ದ ಮನೆಗೆ ಬರ್ತಾನೆ. ಇಲ್ಲಿ ಮನೆ ಓನರ್ ಡಾಮಿನಿಕ್ಗೆ, ಕಾರ್ತಿಕ್ ಇಲ್ಲಿಂದ ಹೋಗ್ತಿದ್ದಾಗ ನನ್ನ ಕಣ್ಣಿಗೆ ಆಪರೇಷನ್ ಆಗಿತ್ತು, ಅದಕ್ಕೆ ನನಗೆ ಸರಿಯಾಗಿ ಕಾಣ್ತಾ ಇದ್ದಿಲ್ಲ. ಆದರೆ ನನಗೆ ಡೇಟ್ ನೆನಪಿದೆ, ಕಾರ್ತಿಕ್ 31 ಡಿಸೆಂಬರ್ಗೆ ಮನೆಯಿಂದ ಹೋದ. ಮಾರನೇ ದಿನ ಒಬ್ಬ ಹುಡುಗಿ ಬಂದು ಕಾರ್ತಿಕ್ ರೂಮ್ನಿಂದ ಒಂದು ಬ್ಯಾಗ್ ತಗೊಂಡು ಹೋದ್ಲು ಅಂತ ಹೇಳ್ತಾನೆ. ಈಗ ಡಾಮಿನಿಕ್ ನಂದಿತೆಗೆ ಕಾಲ್ ಮಾಡಿ ನೀನು 1ನೇ ತಾರೀಕು ಕಾರ್ತಿಕ್ ರೂಮ್ಗೆ ಹೋಗಿದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಆಕೆ, ನಾನು ಹೇಗೆ ಹೋಗೋಕ್ಕಾಗುತ್ತೆ, ಆ ಟೈಮ್ನಲ್ಲಿ ನಾನು ಕೋಲ್ಕತ್ತಾದಲ್ಲಿದ್ದೆ ಅಂತ ಹೇಳ್ತಾಳೆ. ಡಾಮಿನಿಕ್ ವಿಕ್ಕಿಗೆ, ನಂದಿತಾ ಹೋಗಿಲ್ಲ ಅಂತ ಅಂದರೆ ಆ ಹುಡುಗಿ ಯಾರಾಗಿರ್ಬೋದು, ಪೂಜಾ ಹೋಗಿರಲ್ಲ, ಯಾಕಂದರೆ 31ನೇ ತಾರೀಕು ಅವರಿಬ್ಬರ ಬ್ರೇಕಪ್ ಆಗಿತ್ತು. ಆದರೆ ಆಕೆ 1ನೇ ತಾರೀಕು ಕಾರ್ತಿಕ್ ರೂಮ್ಗೆ ಯಾಕೆ ಹೋಗ್ತಾಳೆ ಅಂತ ಹೇಳ್ತಾನೆ. ಆಗ ವಿಕ್ಕಿ, ಸರ್ ನಂಗೆ ಅನ್ಸುತ್ತೆ ಕಾರ್ತಿಕ್ಗೆ ಇನ್ನೊಂದು ಗರ್ಲ್ ಫ್ರೆಂಡ್ ಇರ್ಬೋದು,
ಆ ಹುಡುಗಿ 1ನೇ ತಾರೀಕು ಕಾರ್ತಿಕ್ ರೂಮ್ಗೆ ಹೋಗಿರ್ಬೋದು ಅಂತ ಹೇಳ್ತಾನೆ. ಆಗ ಡಾಮಿನಿಕ್ ಹಾಗೂ ಆಗಿರ್ಬೋದು, ಆದರೆ ನನ್ನ ಮೈಂಡ್ನಲ್ಲಿ ಬೇರೆ ಥಾಟ್ ಬರ್ತಾ ಇದೆ ಅಂತ ಹೇಳ್ತಾನೆ. ಆಗ ಡಾಮಿನಿಕ್ ಕಾರ್ತಿಕ್ ಬಾಸ್ಗೆ ಕಾಲ್ ಮಾಡಿ ಕೆಲವೊಂದು ಇನ್ಫಾರ್ಮೇಷನ್ ತರಿಸ್ತಾನೆ. ಆ ಇನ್ಫಾರ್ಮೇಷನ್ನ ನೋಡಿ ಡಾಮಿನಿಕ್ ವಿಕಿಗೆ, ಕಾರ್ತಿಕ್ ಕೆಲಸ ಮಾಡ್ತಿದ್ದ NGOನಲ್ಲಿ ಅವನು 3 ಕೇಸನ್ನ ಹ್ಯಾಂಡಲ್ ಮಾಡ್ತಿದ್ದ. ಅವು ಟೋನಿ, ಸಂಜಯ್ ಮತ್ತು ಇಬ್ರಾಹಿಮ್ದಾಗಿರುತ್ತೆ. ಇವರ ವಿರುದ್ಧ ಅವನು ಕೇಸ್ ವಾದ ಮಾಡ್ತಿದ್ದ. ಈ ಮೂವರಲ್ಲಿ ಯಾರಾದರೂ ಈ ಕಾರ್ತಿಕ್ ಮಿಸ್ಸಿಂಗ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅಂತ ಎಂಕ್ವೈರಿ ಮಾಡಬೇಕು ಅಂತ ಹೇಳ್ತಾನೆ. ಈ ಕಡೆ ಡಾಮಿನಿಕ್ಗೆ ಕಾರ್ತಿಕ್ ಮಾಮ ತಮಿಳ್ನಾಡಲ್ಲಿರೋದು ಗೊತ್ತಾಗುತ್ತೆ. ಡಾಮಿನಿಕ್ ಅವ್ರನ್ನ ಹುಡ್ಕೊಂಡು ಹೋದಾಗ ಅವ್ರು ಅಲ್ಲಿರೋದಿಲ್ಲ. ಆಗ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ, ಕಾರ್ತಿಕ್ ಮಾಮ ಇಲ್ಲಿ ಒಂದು ನಾಟಕ ಮಂಡಳಿ ನಡೆಸ್ತಿದ್ರು, ಅವರು ಪ್ರೋಗ್ರಾಮ್ ಕೊಡೋಕ್ಕೆ ಬೇರೆ ಕಡೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ಡಾಮಿನಿಕ್ ತನ್ನ ಮೊಬೈಲ್ ನಂಬರ್ ಕೊಟ್ಟು ಅವ್ರು ಬಂದರೆ ನನಗೆ ಕಾಲ್ ಮಾಡಲು ಹೇಳಿ ಎಂದು ಹೇಳ್ತಾನೆ. ಈ ಕಡೆ ವಿಕ್ಕಿ ಡಾಮಿನಿಕ್ಗೆ ಕಾಲ್ ಮಾಡಿ, ನಾನು ಸಂಜಯ್ ಮತ್ತು ಇಬ್ರಾಹಿಮ್ಗೆ ಕಾರ್ತಿಕ್ ಫೋಟೋ ತೋರಿಸ್ದೆ, ಆದರೆ ಅವರು ಫೇಸ್ ಎಕ್ಸ್ಪ್ರೆಷನ್ ಏನೂ ಚೇಂಜ್ ಆಗಿಲ್ಲ, ಅವರು ಕೂಡ ಕಾರ್ತಿಕ್ ಮಿಸ್ ಆಗಿದ್ದಾನೆ ಅಂತ ಕೇಳಿ ಶಾಕ್ ಆದರು ಅಂತ ಹೇಳ್ತಾನೆ. ಆಗ ಡಾಮಿನಿಕ್, ಟೋನಿದೇನಾಯಿತು ಅಂತ ಕೇಳ್ತಾನೆ. ಆಗ ವಿಕ್ಕಿ, ಸರ್ ಟೋನಿ ಇಂಡಿಯಾದಲ್ಲಿ ಇಲ್ಲ, ನಾಳೆ ಅವನು ಬರ್ತಾನೆ ಎಂದು ಹೇಳ್ತಾನೆ. ಆಗ ಡಾಮಿನಿಕ್, ಸರಿ ನಾವಿಬ್ಬರು ಹೋಗಿ ಅವನನ್ನು ಭೇಟಿ ಆಗೋಣ ಅಂತ ಹೇಳ್ತಾನೆ. ಮಾರನೇ ದಿನ ಟೋನಿ ಮನೆಗೆ ಬರೋಕ್ಕೆ ಮುಂಚೆನೇ ಅವನ ಮನೆ ಗೋಡೆ ಮೇಲೆ ಕಾರ್ತಿಕ್ ಮಿಸ್ಸಿಂಗ್ ಫೋಟೋನ ಅಂಟಿಸಿರ್ತಾರೆ. ಅದನ್ನು ನೋಡಿ ಟೋನಿ ಶಾಕ್ ಆಗ್ತಾನೆ. ಅವನ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಇದನ್ನು ನೋಡಿ ಡಾಮಿನಿಕ್, ಟೋನಿಗೆ ಕಾರ್ತಿಕ್ ಬಗ್ಗೆ ಏನೋ ಗೊತ್ತು ಅನ್ಕೋತಾನೆ. ಈ ಕಡೆ ನಂದಿತಾ ಡಾಮಿನಿಕ್ ಕಾಲ್ ಮಾಡಿ ಕಾರ್ತಿಕ್ ಕೇಸ್ ಎಲ್ಲಿವರೆಗೂ ಬಂತು ಅಂತ ಕೇಳ್ತಾರೆ. ಆದರೆ ಅವರು ಮಾತನಾಡ್ತಿರುವಾಗಲೇ ಕೆಲವು ರೌಡಿಗಳು ಅಲ್ಲಿಗೆ ಬಂದು ಡಾಮಿನಿಕ್ಗೆ ಹೊಡೆದ್ಬಿಡ್ತಾರೆ ಮತ್ತು ಹೋಗ್ತಾ ಬೇಡದೇ ಇರೋ ವಿಷಯಕ್ಕೆ ಕೈ ಹಾಕಬೇಡ ಅಂತ ಹೇಳ್ತಾರೆ. ಆಗ ಟೋನಿ ಡಾಮಿನಿಕ್ ಕಾಲ್ ಮಾಡಿ, ಮುಚ್ಚೋಗಿರೋ ಕೇಸ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡಬೇಡ, ಇಲ್ಲ ಅಂದರೆ ನೀನು ಮುಚ್ಚೋಗ್ತೀಯಾ ಅಂತ ಹೇಳ್ತಾನೆ. ಇದನ್ನು ಕೇಳಿ ಡಾಮಿನಿಕ್ಗೆ ಕಾರ್ತಿಕ್ ಮಿಸ್ಸಿಂಗ್ ಹಿಂದೆ ಟೋನಿ ಕೈವಾಡ ಇದೆ ಅಂತ ಅರ್ಥ ಆಗುತ್ತೆ. ಈಗ ಡಾಮಿನಿಕ್ ವಿಕ್ಕಿನ ಕರ್ಕೊಂಡು ಪ್ರಕಾಶ್ ಆಫೀಸ್ಗೆ ಬರ್ತಾನೆ. ಇಲ್ಲಿ ಪ್ರಕಾಶ್ ಇರಲ್ಲ. ಈಗ ಇವರು ಪ್ರಕಾಶ್ಗೆ ವೆಯ್ಟ್ ಮಾಡ್ತಾ ಅವನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ತಾರೆ. ಆಗ ಪ್ರಕಾಶ್ ಡಿಸೆಂಬರ್ 31 ಮುಂಚೆ ಅಪ್ಲೋಡ್ ಮಾಡಿದ ಫೋಟೋದಲ್ಲಿ ಅವನ ಮುಖ ಕ್ಲಿಯರ್ ಆಗಿರುತ್ತೆ. ಆದರೆ 31 ಡಿಸೆಂಬರ್ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡಿದ ಫೋಟೋದಲ್ಲಿ ಅವನ ಮುಖದ ಮೇಲೆ ಗಾಯ ಆಗಿರುತ್ತೆ. ಇದನ್ನು ನೋಡಿ ಡಾಮಿನಿಕ್ಗೆ ಪ್ರಕಾಶ್ ಮೇಲೂ ಡೌಟ್ ಬರುತ್ತೆ. ಅದಕ್ಕೆ ಆತ ಪೂಜಾ ತಾಯಿನ ಹೋಗಿ ಭೇಟಿ ಮಾಡ್ತಾನೆ. ಇಲ್ಲಿ ಡಾಮಿನಿಕ್, ಪೂಜಾ ಮಿಸ್ ಆದ ದಿನ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಿಲ್ಲ ಅಂತ ಕೇಳ್ತಾನೆ. ಆಗ ಪೂಜಾ ತಾಯಿ, ಪೂಜಾ ಮಿಸ್ ಆದ ದಿನ ನಾನು ಆಕೆಗೆ ಕಾಲ್ ಮಾಡಿದಾಗ ಆಕೆ ಹೇಳಿದ್ಲು, ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀನಿ, ಮನೆಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ಲು, ಆದರೆ ಆಕೆ ಮನೆಗೆ ಬರಲೇ ಇಲ್ಲ ಅಂತ ಹೇಳ್ತಾರೆ. ಡಾಮಿನಿಕ್ ಆಕೆಗೆ ಪೂಜಾ ಪರ್ಸ್ ಕೊಡ್ತಾನೆ. ಇಲ್ಲಿ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಡಾಮಿನಿಕ್ ಬಸ್ ಸ್ಟಾಪ್ನಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ಡಾಮಿನಿಕ್ಗೆ ಡಿಕ್ಕಿ ಹೊಡೆದಿರ್ತಾನೆ. ಅವನು ಒಬ್ಬ ಕಳ್ಳ ಆಗಿರ್ತಾನೆ. ಅವನು ಪೂಜಾ ಪರ್ಸ್ನ ಕದ್ದು ಹಾಸ್ಪಿಟಲ್ಗೆ ಹೋಗಿರ್ತಾನೆ. ಅಲ್ಲಿ ಅವನು ಪೂಜಾ ಮೊಬೈಲ್ನ ತಗೊಂಡು ಪರ್ಸ್ನ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಆ ಪರ್ಸ್ ಮಾಧುರಿಗೆ ಸಿಕ್ಕು ಆಕೆ ಡಾಮಿನಿಕ್ಗೆ ಕೊಟ್ಟಿರ್ತಾಳೆ. ಈಗ ಡಾಮಿನಿಕ್ ಹನಿ ಟ್ರ್ಯಾಪ್ ಮಾಡಿ ಪ್ರಕಾಶ್ನ ಒಂದು ಹೋಟೆಲ್ಗೆ ಕರೀತಾನೆ. ಇಲ್ಲಿ ಅವರು ಒಂದು ಡಮ್ಮಿ ಗನ್ನಿಂದ ಪ್ರಕಾಶ್ಗೆ ಎದುರಿಸ್ತಾರೆ. ಆಗ ಪ್ರಕಾಶ್ ನಿಜ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಆ್ಯಕ್ಚುಲಿ ಪ್ರಕಾಶ್ NGO ಟೋನಿ ವಿರುದ್ಧ ಕೇಸ್ ವಾದ ಮಾಡ್ತಿರ್ತಾರೆ. ಆಗ 31 ಡಿಸೆಂಬರ್ ನ್ಯೂ ಇಯರ್ ನೈಟು ಪ್ರಕಾಶ್ ಕಾರ್ತಿಕ್ ಕಾಲ್ ಮಾಡಿ ಟೋನಿ ಫೈಲ್ಸ್ ತರೋದಕ್ಕೆ ಹೇಳ್ತಾನೆ. ಕಾರ್ತಿಕ್ ಫೈಲ್ಸ್ ತಗೊಂಡು ಬಂದಾಗ ಅಲ್ಲಿ ಪ್ರಕಾಶ್ ಮತ್ತು ಟೋನಿ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಇದನ್ನು ನೋಡಿದ ಕಾರ್ತಿಕ್, ಪ್ರಕಾಶ್ ಲಂಚ ತಗೊಂಡು ಟೋನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊತಾನೆ. ಫೈಲ್ ಕೊಡಬಾರ್ದು ಅಂತ ಬೈಕ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇದನ್ನು ನೋಡಿದ ಪ್ರಕಾಶ್ ಮತ್ತು ಟೋನಿ ಕಾರ್ತಿಕ್ನ ಫಾಲೋ ಮಾಡ್ತಾರೆ. ಚೇಂಜ್ ಮಾಡ್ತಿರ್ಬೇಕಾದ್ರೆ ಪ್ರಕಾಶ್ ಕಾರ್ತಿಕ್ ಬೈಕ್ಗೆ ಡಿಕ್ಕಿ ಹೊಡಿತಾನೆ. ಆಗ ಕಾರ್ತಿಕ್ ಒಂದು ಕೆರೆಯಲ್ಲಿ ಬೀಳ್ತಾನೆ. ಇದನ್ನೆಲ್ಲ ಕೇಳಿದ ಡಾಮಿನಿಕ್ ಪೊಲೀಸರನ್ನು ಕರೆದ್ಬಿಟ್ಟು ಪ್ರಕಾಶ್ನ ಅರೆಸ್ಟ್ ಮಾಡಿಸ್ತಾನೆ. ಆಮೇಲೆ ಅವರು ಪೊಲೀಸರ ಹೆಲ್ಪ್ನಿಂದ ಕೆರೆ ಸರ್ಚ್ ಮಾಡಿಸ್ತಾರೆ. ಅಲ್ಲೇ ಪಕ್ಕದಲ್ಲಿ ನಂದಿತಾ ಮನೆ ಇದ್ದಿದ್ದರಿಂದ ಡಾಮಿನಿಕ್ ಅಲ್ಲಿಗೆ ಹೋಗ್ತಾನೆ. ಇವತ್ತು ಕಾರ್ತಿಕ್ ಬರ್ತಡೇ ಇರುತ್ತೆ, ಹಾಗಾಗಿ ನಂದಿತಾ ಪಾಯಸ ಮಾಡಿರ್ತಾಳೆ. ಡಾಮಿನಿಕ್ ನಂದಿತಾಗೆ ಎಲ್ಲ ನಿಜ ಹೇಳ್ತಾನೆ. ಆಗ ನಂದಿತಾ ಅಳೋಕ್ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಕೆರೆಯಲ್ಲಿ ಕಾರ್ತಿಕ್ ಬೈಕ್ ಸಿಗುತ್ತೆ. ಅದರ ಜೊತೆ ಗೋಣಿ ಚೀಲದಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ಡಾಮಿನಿಕ್ ಅದು ಕಾರ್ತಿಕ್ ಡೆಡ್ ಬಾಡಿ ಅನ್ಕೋತಾನೆ. ಆದರೆ ಅದನ್ನು ತೆಗೆದಾಗ ಅಲ್ಲಿದ್ದದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದರೆ ಅದು ಕಾರ್ತಿಕ್ ಡೆಡ್ ಬಾಡಿ ಆಗಿರಲ್ಲ, ಪೂಜಾ ಡೆಡ್ ಬಾಡಿ ಆಗಿರುತ್ತೆ. ಈಗ ಡಾಮಿನಿಕ್ ಫ್ರೆಂಡ್ ಸ್ವಾಮಿ ಡಾಮಿನಿಕ್ಗೆ ಕಾಲ್ ಮಾಡಿ, ನೀನು ಕೊಟ್ಟ 2 ನಂಬರ್ ಟ್ರ್ಯಾಕ್ ಮಾಡಿದೆ, ಆದರೆ ಅವೆರಡರ ನಡುವೆ ಯಾವುದೇ ಕಾಲ್ ಆಗಿಲ್ಲ, ಆದರೆ ಒಂದು ನಂಬರ್ ಡಿಆಕ್ಟಿವೇಟ್ ಆದಮೇಲೆ ಇನ್ನೊಂದು ನಂಬರ್ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಡಾಮಿನಿಕ್ ಪೂಜಾ ತಾಯಿಗೆ ಕಾಲ್ ಮಾಡಿ, ಪೂಜಾ ನಿಮಗೆ ಕಳಿಸಿದ ಎಲ್ಲ ಮೆಸೇಜ್ ಮತ್ತು ವೀಡಿಯೋಗಳನ್ನ ತನಗೆ ಸೆಂಡ್ ಮಾಡಿ ಅಂತ ಹೇಳ್ತಾನೆ. ಪೂಜಾ ತಾಯಿ ಹಾಗೆ ಮಾಡ್ತಾರೆ. ಆ ಮೆಸೇಜ್ ಮತ್ತು ವೀಡಿಯೋ ನೋಡಿ ಡಾಮಿನಿಕ್ ಶಾಕ್ ಆಗ್ತಾನೆ. ಯಾಕಂದರೆ ಅದರಲ್ಲಿ ನಂದಿತಾ ವೀಡಿಯೋ ಕೂಡ ಇರುತ್ತೆ. ಅದರಲ್ಲಿ ನಂದಿತಾ ಕ್ಲಾಸಿಕ್ ಡ್ಯಾನ್ಸ್ ಮಾಡ್ತಿರ್ತಾಳೆ. ಇದನ್ನು ನೋಡಿ ಡಾಮಿನಿಕ್ ತಾನು ನಂದಿತಾಗೆ ಪೂಜಾ ಇಲ್ಲಿಗೆ ಬಂದಿಲ್ಲ ಅಂತ ಕೇಳಿದಾಗ ಆಕೆ ಇಲ್ಲ ಅಂತ ಹೇಳಿದ್ಲು. ಹಾಗಿದ್ರೆ ಪೂಜಾ ಫೋನ್ನಲ್ಲಿ ನಂದಿತಾ ವೀಡಿಯೋ ಹೇಗೆ ಬಂತು ಅಂತ ಅನ್ಕೊತಾನೆ. ಅದಕ್ಕೆ ಡಾಮಿನಿಕ್ ವಿಕ್ಕಿನ ಕರ್ಕೊಂಡು ನಂದಿತಾ ಮನೆಗೆ ಹೋಗ್ತಾನೆ. ಇಲ್ಲಿ ವಾಚ್ಮ್ಯಾನ್ಗೆ ಪೂಜಾ ಫೋಟೋ ತೋರಿಸಿ ಈಕೆ ಇಲ್ಲಿಗೆ ಬಂದಿಲ್ಲ ಅಂತ ಕೇಳ್ತಾನೆ. ಆಗ ವಾಚ್ಮ್ಯಾನ್ ಭಯದಿಂದ ಇಲ್ಲ ಅಂತ ಹೇಳ್ತಾನೆ. ಆಗ ಡಾಮಿನಿಕ್ ಡೌಟ್ ಬಂದು ವಿಕ್ಕಿಗೆ ನೀನು ಇಲ್ಲೇ ವೆಯ್ಟ್ ಮಾಡು ಅಂತ ಹೇಳಿ ತಾನೊಬ್ಬನೇ ಮನೆ ಒಳಗಡೆ ಹೋಗ್ತಾನೆ. ಇಲ್ಲಿ ಡಾಮಿನಿಕ್ ನಂದಿತಾಗೆ ಕೆರೆಯಲ್ಲಿ ಕಾರ್ತಿಕ್ ಡೆಡ್ ಬಾಡಿ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ನಂದಿತಾ
ಹಾಗಾದ್ರೆ ನಾನು ಮಾಡಿರೋ ಪಾಯಸ ವೇಸ್ಟ್ ಆಗಲ್ಲ, ಕೆರೆಯಲ್ಲಿ ಕಾರ್ತಿಕ್ ಬಾಡಿ ಸಿಗುತ್ತೇನೋ ಅಂತ ಭಯಪಟ್ಟಿದ್ದೆ ಅಂತ ಹೇಳ್ತಾಳೆ. ಡಾಮಿನಿಕ್ಗೆ ನೀವು ಒಳಗೆ ಬನ್ನಿ, ನಿಮ್ಗೆ ಪಾಯಸ ಕೊಡ್ತೀನಿ ಅಂತ ಹೇಳ್ತಾಳೆ. ನಂದಿತಾ ಪಾಯಸ ತರಕ್ಕೆ ಫ್ರಿಡ್ಜ್ ಓಪನ್ ಮಾಡಿದಾಗ ಅದರಲ್ಲಿ ಜಾನ್ ಡೆಡ್ ಬಾಡಿ ಇರುತ್ತೆ. ನಂದಿತಾ ಜಾನ್ ಮನೆಗೆ ಕರೆದು ಪಾಯಸದಲ್ಲಿ ವಿಷ ಹಾಕಿ ಸಾಯಿಸಿರ್ತಾಳೆ. ಅದೇ ಪಾಯಸನ ಡಾಮಿನಿಕ್ ಕೊಡ್ತಾಳೆ. ಆಗ ಡಾಮಿನಿಕ್ ತನಗೆ ಶುಗರ್ ಇದೆ, ನಾನು ಪಾಯಸ ಕುಡಿಯಲ್ಲ ಅಂತ ಹೇಳ್ತಾನೆ. ಈಗ ಡಾಮಿನಿಕ್ ನಂದಿತಾಗೆ, ನಾನು ನಿನ್ನ ಮತ್ತು ಕಾರ್ತಿಕ್ ನಂಬರ್ ಕಾಲ್ಸ್ ಚೆಕ್ ಮಾಡಿಸ್ದೆ, ಆದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಕಾಲ್ಸ್ ಆಗಿಲ್ಲ. ಕಾರ್ತಿಕ್ ನಂಬರ್ ಡಿಆಕ್ಟಿವೇಟ್ ಆದಮೇಲೆ ನಿನ್ನ ನಂಬರ್ ಆಕ್ಟಿವೇಟ್ ಆಗಿದೆ. ಇನ್ನೊಂದು ವಿಷಯ, ನೀನು ಪೂಜಾ ಭೇಟಿ ಆಗಿಲ್ಲ ಅಂತ ಹೇಳಿದೆ, ಆದರೆ ಪೂಜಾ ಮೊಬೈಲ್ನಲ್ಲಿ ನಿನ್ನ ವಿಡಿಯೋ ಸಿಕ್ಕಿದೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ನಂದಿತಾ ಮಾವ ಚಂದ್ರಶೇಖರ್ ಡಾಮಿನಿಕ್ಗೆ ಕಾಲ್ ಮಾಡಿ, ಕೆಲವು ದಿನಗಳ ಹಿಂದೆ ನೀವು ನನ್ನ ಮನೆಗೆ ಬಂದಿದ್ರಂತೆ ಅಂತ ಕೇಳ್ತಾನೆ. ಆಗ ಡಾಮಿನಿಕ್ ಕಾರ್ತಿಕ್ ಮಿಸ್ಸಿಂಗ್ ಬಗ್ಗೆ ಕೇಳೋಕೆ ಬಂದಿದ್ದೆ ಅಂತ ಹೇಳ್ತಾನೆ. ಆಗ ಚಂದ್ರಶೇಖರ್ ಕಾರ್ತಿಕ್ನ ಹಳೆ ಸ್ಟೋರಿನ ಹೇಳ್ತಾನೆ. ನಂದಿತಾ ಮತ್ತು ಕಾರ್ತಿಕ್ ಇಬ್ಬರು ನನ್ನ ಅಕ್ಕನ ಮಕ್ಕಳು. ಸಣ್ಣವನಿದ್ದಾಗಿಂದ ಕಾರ್ತಿಕ್ ನಂದಿತನ ತುಂಬ ಹಚ್ಕೊಂಡಿದ್ದ, ಆದರೆ ಆಕೆ ಬಾಲ್ಯದಲ್ಲೇ ತೀರೋದ್ಲು. ನಾನು ಇಬ್ಬರಿಗೂ ನಾಟಕ ಮತ್ತು ಡ್ಯಾನ್ಸ್ ಮಾಡಲು ಕಲಿಸಿದ್ದೆ. ನಂದಿತಾ ಸತ್ಮೇಲೆ ಕಾರ್ತಿಕ್ ತುಂಬ ಡಿಪ್ರೆಷನಲ್ಲಿ ಇದ್ದ. ಆತ ನಂದಿತನ ನೆನಪಲ್ಲಿ ಆಕೆ ಥರ ನಾಟಕ ಮಾಡ್ತಿದ್ದ. ಇದನ್ನೆಲ್ಲ ಕೇಳಿ ಡಾಮಿನಿಕ್ಗೆ ಶಾಕ್ ಆಗುತ್ತೆ ಮತ್ತು ತನ್ನ ಸುತ್ತಲೂ ನಡೆಯುತ್ತಿದ್ದ ಘಟನೆನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಫೋನ್ ಕಟ್ ಮಾಡಿ ಡಾಮಿನಿಕ್ ನಂದಿತಾಗೆ, ನಿನ್ನ ನಾಟಕ ಎಲ್ಲ ಮುಗೀತು ಕಾರ್ತಿಕ್, ನೀನು ನಂದಿತಾ ಅಲ್ಲ ಕಾರ್ತಿಕ್, ನೀನು ನಿನ್ನ ಜೆಂಡರ್ನ ಚೇಂಜ್ ಮಾಡಿ ನಂದಿತಾ ಆಗಿ ಬದುಕ್ತಿದ್ಯಾ ಅಂತ ಹೇಳ್ತಾರೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಕಾರ್ತಿಕ್ ಆಕ್ಸಿಡೆಂಟ್ ಆದಾಗ ಅವನು ಇದೇ ಸರಿಯಾದ ಟೈಮ್ ಅಂತ ಅಂದ್ಕೊಳ್ತಾನೆ, ಯಾಕಂದರೆ ಅವನ ಮೇಲೆ ತುಂಬ ಲೋನ್ ಇರುತ್ತೆ. ಅದಕ್ಕೆ ಅವನು ತನ್ನ ಜೆಂಡರ್ ಚೇಂಜ್ ಮಾಡಿ ನಂದಿತಾ ಆಗ್ತಾನೆ ಮತ್ತು ಅವಳ ಥರನೇ ಬದುಕ್ತಿರ್ತಾನೆ. ಈಗಿರುವಾಗ ಒಂದು ದಿನ ಪೂಜಾ ಇನ್ಸ್ಟಾಗ್ರಾಮ್ನಲ್ಲಿ ನಂದಿತಾ ಡ್ಯಾನ್ಸ್ ನೋಡಿ ನೀನು ಕಾರ್ತಿಕ್ ತಾನೆ ಅಂತ ಹೇಳ್ತಾಳೆ. ಆದರೆ ನಂದಿತಾ ಮೊದಲು ಇಲ್ಲ ಅಂತ ಹೇಳ್ತಾಳೆ. ಆದರೆ ಪೂಜಾ ಪದೇ ಪದೇ ಕೇಳ್ತಾ ಇದ್ದಾಗ ಆಕೆ ಎಲ್ಲರಿಗೂ ತನ್ನ ಬಗ್ಗೆ ಹೇಳ್ಬೋದು ಅಂತ ಪೂಜಾನ ಕೊಂದು ತನ್ನ ವಾಚ್ಮನ್ ಹೆಲ್ಪ್ನಿಂದ ಪೂಜಾ ಡೆಡ್ ಬಾಡಿನ ಅದೇ ಕೆರೆಯಲ್ಲಿ ಹಾಕಿರ್ತಾನೆ. ಈಗ ಪ್ರೆಸೆಂಟ್ನಲ್ಲಿ ನಂದಿತಾ ಮತ್ತು ವಾಚ್ಮನ್ ಡಾಮಿನಿಕ್ ಸಾಯಿಸಲು ಹೋಗ್ತಾರೆ. ನಂದಿತಾ ಡಾಮಿನಿಕ್ ಸ್ಟಾಪ್ ಮಾಡ್ತಾಳೆ. ಈ ಕಡೆ ಹೊರಗಡೆ ಮಳೆ ಬರ್ತಿದ್ದಿಂದ ವಿಕ್ಕಿ ಒಳಗೆ ಬರ್ತಾನೆ. ನಂದಿತಾ ಡಾಮಿನಿಕ್ನ ಸಾಯಿಸೋದನ್ನ ನೋಡಿ ತನ್ನ ಹತ್ರ ಇದ್ದ ಗನ್ನಿಂದ ಅವರನ್ನು ಎದುರಿಸ್ತಾನೆ. ಆಗ ಅವರು ಅಲ್ಲಿಂದ ಓಡೋಗ್ತಾರೆ. ವಿಕ್ಕಿ ಡಾಮಿನಿಕ್ನ ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೋಡ್ ರೆಡ್ ಅಂತ ಹೇಳ್ತಾನೆ. ಈಗ ಪೊಲೀಸರು ಎಲ್ಲ ಕಡೆ ನಾಲ್ಕಕ್ಕೆ ಬಂದೆ ಹಾಕಿ ವಾಚ್ಮನ್ ಮತ್ತು ನಂದಿತಾನ ಹುಡುಕ್ಸ್ತಾರೆ. ಡಾಮಿನಿಕ್ ಈ ಕಥೆನ ತನ್ನ ಯೂಟ್ಯೂಬ್ ಚಾನಲ್ ಹೇಳೋದನ್ನು ತೋರಿಸ್ತಾರೆ ಮತ್ತು ಈ ಮೂವಿನ ಎಂಡ್ ಮಾಡ್ತಾರೆ.